ನಮಸ್ಕಾರ. ಬನ್ನಿ ನಾವು ಇವತ್ತು ಈ ಥರ ಕುಚ್ಚು ಹೇಗೆ ಮಾಡೋದು ಅಂತ ನೋಡೋಣ. ಜಡೆಗೆ ಇದು ಮಕ್ಕಳಿಗೆ, ದೊಡ್ಡವರಿಗೆ, ದೇವರಿಗೆ ಎಲ್ಲರೂ ಹಾಕ್ಕೋಬೋದು. ಜಸ್ಟ್ ಒಂದು ಬೇಬಿ ಕುಚ್ಚು, ಬೇಬಿ ಹುಲ್ಲನ್ನು ಈ ಥರದ್ದು ಹುಲ್ಲನ್ನು ಒಂದು ತಂದರೆ ಸಾಕು. ಈ ಥರದ್ದು ಕುಚ್ಚು ಮಾಡ್ಬೋದು. ನಿಮಗೆ ಸ್ಯಾರಿ, ಡ್ರೆಸ್ ಯಾವ ಥರ ಕಲರ್ ಇದೆ ನೀವು ಆ ಥರ ಮಾಡ್ಬೋದು. ಇದು ಒಂದೇ ಕಲರ್ಲಿ ಇರಬೇಕು ಅಂತೇನಿಲ್ಲ, ನೀವು ಡಿಫ್ರೆಂಟ್ ಕಲರ್ಸ್ಲಿ ಮಾಡ್ಕೋಬೋದು. ನಿಮಗೆ ಸ್ಯಾರಿ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಎಲ್ಲ ಮಾಡ್ಕೋಬೋದು. ಮತ್ತು ಇದು ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಮಕ್ಳಿಗೆ ತುಂಬ ಹಾಕ್ಬೋದು. ಮಕ್ಕಳು ಇದನ್ನ ಹೆವಿ ಅಂತ ಫೀಲ್ ಮಾಡಲ್ಲ. ಬನ್ನಿ ಇದನ್ನ ನೋಡೋಣ ಹೆಂಗೆ ಮಾಡೋದು ಅಂತ. ಮೊದಲಿಗೆ ಈ ಥರ ಬೇಬಿ ಸಾಫ್ಟ್ ಹುಲ್ಲನ್ ಬೇಕು. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತೊಗೋಬೋದು. ನಾನಿಲ್ಲಿ ಪಿಂಕ್ ತೊಗೊಂಡಿದ್ದೀನಿ. ಮತ್ತು ಈ ಥರ ಕಾರ್ಡ್ಬೋರ್ಡೋ ಅಥವಾ ಯಾವುದಾದ್ರು ಒಂದು ನಿಮಗೆ ಯಾವ ಮೆಜರ್ಮೆಂಟ್ಲಿ ಬೇಕೋ ಆ ಮೆಜರ್ಮೆಂಟ್ ತೊಗೊಳಕ್ಕೆ. ಈಗ ನಾನು ಇದರಲ್ಲಿ 50 ಸಲ ಸುತ್ಕೋತಾ ಇದ್ದೀನಿ. 50 ಟೈಮ್ಸ್ ಇದು ಮಾಡ್ಕೋತಾ ಇದ್ದೀನಿ. ಹೀಗೆ 1 2 3 4 ಇಲ್ಲಿ ನಾನು 50 ಸಲ ಸುತ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಜಸ್ಟ್ ಒಂದು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ತಗೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಇಷ್ಟೇ. ಈಗ ಇದನ್ನ ಬಿಡಿಸ್ಕೊಳ್ಳೋಣ. ಈಗ ತೊಗೊಂಡಿದ್ವಲ್ಲ ಇದನ್ನ ಡೌನ್ ಹೀಗೆ ಮಡಗೋಣ. ಜಸ್ಟ್ ಫಸ್ಟ್ ಒಂದು ನಾಟ್ ಹಾಕ್ಕೊಳ್ಳೋಣ, ಲೂಸಾಗಿ ಹಾಕ್ಕೊಳ್ಳೋಣ. ಈಗ ಇದು ಎರಡು ಈಕ್ವಲ್ ಇದೆಯಂತ ನೋಡ್ಕೊಳ್ಳೋಣ. ಈಗ ಇದು ಎರಡು ಈಕ್ವಲ್ ಇದೆ ಅಂತ ಆದಮೇಲೆ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಈಗ ಟೈಟ್ ಮಾಡಿಕೊಂಡು ಒಂದು ಸಲ ನಾಟ್ ಹಾಕ್ಕೊಂಡಿದ್ವಿ, ಈಗ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಸಲ ಹಾಕೋಣ. ಈ ಥರ ಆಯಿತು. ಈಗ ಸೇಮ್ ಹುಲ್ಲನ್ನು ತಗೊಂಡು ಈ ಥರ ಮಾಡಿಕೊಂಡು ಇದನ್ನ ಇಲ್ಲಿ ಲಾಸ್ಟ್ ಬೆರಳಲ್ಲಿ ಈ ಥರ ಸಿಗಿಸ್ಕೊಂಡು ಜಸ್ಟ್ ಇದನ್ನ 3 ಟೈಮ್ಸ್ ಸುತ್ಕೊಳ್ಳೋಣ ಟೈಟಾಗಿ. 1 2 3. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇಲ್ಲಿ ಗಂಟು ಹಾಕೊಳ್ಳೋಣ. 1 2 3. ಇವಾಗ ಇದನ್ನ ಇಲ್ಲಿ ಕಟ್ ಮಾಡೋದು ಬೇಡ. ಇವಾಗ ಸಿಲ್ಕ್ ಥ್ರೆಡ್ ತೊಗೊಳ್ಳೋಣ. ನಾವು ಆಗಲೇ ಹೀಗೆ ಈ ಥರ ಸುತ್ತಿದ್ವಿ. ಈಗ ಈ ಥರ ಸುತ್ಕೊಳ್ಳೋಣ. 6 ಟೈಮ್ ಸುತ್ಕೊಳ್ಳೋಣ. ಇದು ಸಿಲ್ಕ್ ಥ್ರೆಡ್. ಈ ಥರ 6 ಆಗಿದೆ. ಇದನ್ನ ಈಕ್ವಲ್ ಪಾರ್ಟ್ಸ್ ಮಾಡಿ 12 ಮಾಡ್ಕೊಳ್ಳೋಣ. ಈಗ ಜಸ್ಟ್ ಈ ಥರ 6 ಇದೆಯಾ
ಟೈಮ್ ಸುತ್ತಿದ್ದೀವಲ್ಲ, ಇನ್ನು ಹೀಗೆ ಮಾಡಿ ಜಸ್ಟ್ ಇಷ್ಟು ಮೆಜರ್ಮೆಂಟ್ ಸಿಕ್ಕರೆ ಸಾಕು. ಈಗ ಇದನ್ನ ತಗೊಂಡು ಸೇಮ್ ಅದೇ ಥರ ಸ್ವಲ್ಪ ಲೆಂತ್ ಬಿಟ್ಟು ಈ ಥರ ಇಲ್ಲಿ ಈ ಥರ ಇಟ್ಕೊಂಡು ಇದನ್ನು ಸುತ್ಕೊಳ್ಳೋಣ 2 ಟೈಮ್ಸ್. ನೋಡಿ ಈ ಥರ ಬರುತ್ತೆ. ಇವಾಗ ಇದನ್ನ ಗಂಟು ಹಾಕೊಳ್ಳೋಣ. ಟೈಟಾಗಿ ಗಂಟು ಹಾಕೊಳ್ಳೋಣ. ನೋಡಿ ಈ ಥರ ಗಂಟು ಹಾಕೊಂಡ್ಮೇಲೆ ಈಗ ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಆದಮೇಲೆ ಈಕ್ವಲಾಗಿ ಕಟ್ ಮಾಡೋಣ. ನೋಡಿ ಈಕ್ವಲ್ ಥರ ಕಟ್ಟಾಗಿದೆ. ಈಗ ಈ ಥರದ್ದು ಇನ್ನೂ 2 ಮಾಡ್ಕೊಳ್ಳೋಣ. ನೋಡಿ ಈ ಥರ 3 ಆಗಿದೆ ಈಗ. ಸೊ ಈ 3 ಏನು ಮಾಡಬೇಕು ಅಂದರೆ ಒಟ್ಟಿಗೆ ಸೇರಿಸಿ ನೋಡಿ ಈ ಥರ ಒಟ್ಟಿಗೆ ಸೇರಿಸಿ ಒಂದು ಗಂಟೆ ಹಾಕೊಳ್ಳೋಣ. ಹೀಗೆ ನೀವು ಬೇಕಾದ್ರೆ ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ಮೇಲೆ ಕೆಳಗೆ ಗಂಟು ಹಾಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನ ಜಡೆಗೆ, ಇದು ಆರ್ಟಿಫಿಷಿಯಲ್ ಜಡೆ ಆದರೂ ಆಗ್ಬೋದು, ರಿಯಲ್ ಜಡೆಗಾದರೂ ಹಾಕ್ಬೋದು. ಈ ಥರ ತಗೊಂಡ್ಮೇಲೆ ಇದನ್ನ ಈ ಥರ ಇಲ್ಲಿ ನಾವೊಂದು ಬ್ಯಾಂಡ್ ಅಥವಾ ಏನಾದರೂ ಹಾಕ್ಕೊಂಡಿದ್ರೆ ಫುಲ್ ಟೈಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ಈ ಥರ ಮಾಡಿ ಇದನ್ನ ಇದ್ರೊಳಗೆ ಹಾಕಿ. ಸೊ ಫ್ರಂಟ್ ಈ ಥರ ಕಾಣಿಸುತ್ತೆ, ಬ್ಯಾಕ್ ಹೀಗೆ ಬರುತ್ತೆ. ಸೊ ಬ್ಯಾಕ್ ಈ ಥ್ರೆಡ್ ಇದೆಯಲ್ಲ, ಇದನ್ನ 2 ಪೋರ್ಷನ್ ಮಾಡಿ. ಈಗ 2 ಪೋರ್ಷನ್ ಆದಮೇಲೆ ಅದನ್ನ ಫ್ರಂಟಿಗೆ ತೊಗೊಂಬನ್ನಿ. ಈ ಥರ ಸೊ ಇಲ್ಲಿಗೆ ಬಂದಮೇಲೆ ಜಸ್ಟ್ ಕ್ರಾಸ್ ಮಾಡಿ ಈ ಥರ. ಮತ್ತೆ ಬ್ಯಾಕಿಗೆ ಬನ್ನಿ. ಈಗ ನಾಟ್ ಹಾಕ್ಕೊಳ್ಳಿ. ಸೊ ಈ ಥರ ನಾಟ್ ಹಾಕ್ಕೊಂಡ್ಮೇಲೆ ಇದು ಈ ಥರ ಕಾಣಿಸುತ್ತೆ. ನೀವು ಇದನ್ನ ಬೇಕಾದ್ರೆ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಮಾಡ್ಬೋದು, ತಪ್ಪರೆ ಬ್ಲ್ಯಾಕ್ ಉಲ್ಲಲ್ಲಿ ಮಾಡ್ಬೋದು. ನಾನು ಸೇಮ್ ಕಲರ್ ಮಾಡಿದ್ದೀನಿ ಯಾಕಂದರೆ ನಿಮ್ಗೆ ಗೊತ್ತಾಗಲಿ ಅಂತ. ಸೊ ಈ ಥರ ಆಗುತ್ತೆ. ಇದು ತುಂಬ ಲೈಟ್ ವೆಯ್ಟ್ ಆಗಿರ್ತದೆ, ಸಣ್ಣ ಮಕ್ಳಿಗೂ ಹಾಕೋಬೋದು. ಇದು ಸಣ್ಣ ಮಕ್ಳಿಗೂ ಹಾಕೋಬೋದು, ಲೈಟ್ ವೆಯ್ಟ್ ಇರುತ್ತೆ. ಮತ್ತು ದೊಡ್ಡವರು ಹಾಕೋಬೋದು. ನಿಮ್ಮ ಸ್ಯಾರಿಗೆ ಡ್ರೆಸ್ಸಿಗೆ ಯಾವ ಥರ ಬೇಕೋ
ಆ ಥರ ಮಾಡ್ಕೋಬೋದು. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಕೂರಿಸ್ತೀನಿ ಅಂತಂದ್ರೆ ನಿಮ್ಗೆ ಸ್ಯಾರಿ ಮ್ಯಾಚಿಗೆ ಯಾವ ಥರ ಇದೆ ಅದಕ್ಕೆ ಇದನ್ನ ಹಾಕೋಬೋದು ಈ ಥರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.